Hello students, the topic of this session is Internet Commerce. It is the use of the Internet for all phases of creating and completing business transactions. Through Internet Commerce, we have learnt about EDI, electronic markets, and we have learnt certain categories of e-commerce. But internet commerce ಅಲ್ಲಿ through internet we can improve the condition of our organization and get publicity through marketing online, through marketing on the internet platform by sending emails to the preferred or eligible customers. It is once-off sale or once-off transaction done using information and communication technology. Consumer purchasing over internet typifies this trade. Business to consumer e-commerce internet commerce category ಬರುತ್ತೆ. It is used by organizations also for infrequent purchases of items such as computer and office supplies. ನೀವು ಇತ್ತೀಚೆಗೆ ಅಡ್ವರ್ಟೈಸ್ಮೆಂಟ್ಸ್ ಅಬ್ಸರ್ವ್ ಮಾಡಿರ್ಬೋದು. Before purchasing, by making use of certain apps, first Google search it. I will get variety of options and then you can go to the apps based on e-commerce companies ಅಂತ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಸೊ ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಪರ್ಚೇಸಿಂಗ್ ಥ್ರೂ ಆ್ಯಪ್ಸ್ ಅಂತ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಇಂಟರ್ನೆಟ್ ಕಾಮರ್ಸ್. ಇಂಟರ್ನೆಟ್ ಕಾಮರ್ಸು ಆಲ್ ದಿ ಫೇಸಸ್ ಆಫ್ ಟ್ರೇಡ್ ಸೈಕಲ್ ವಾಟ್ ಯು ಹ್ಯಾವ್ ಸೀನ್ ಎಲ್ಲ ಫೇಸಸ್ಸಲ್ಲೂ ಯೂಟಿಲೈಸ್ ಆಗುತ್ತೆ. It can be used by business organization for purchasing also as well as for advertising. Email ಮೂಲಕ ಅಡ್ವರ್ಟೈಸ್ಮೆಂಟ್ ನೀವು ಆಫರಿಂಗ್ ಮಾಡ್ಬೋದು, ಅಥವಾ ವೈಲ್ ಬ್ರೌಸಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಆಫರಿಂಗ್ ಮಾಡ್ಬೋದು, ಸಜೆಷನ್ಸ್ ಕೊಡ್ಬೋದು ಫಾರ್ ದಿ ಕಸ್ಟಮರ್ಸ್. ಆನ್ಲೈನ್ ಫೀಡ್ಬ್ಯಾಕ್ ಅನಾಲಿಸಿಸ್ ಮಾಡ್ಕೋಬೋದು ಟು ಅಸರ್ಟೈನ್ ಕಸ್ಟಮರ್ಸ್ ನೀಡ್ಸ್ ಫಾರ್ ಫುಲ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೈಕಲ್ಸ್. ಮಾರ್ಕೆಟಿಂಗ್ ಫಾರ್ ಯುವರ್ ಪ್ರಾಡಕ್ಟ್, ದಟ್ ಈಸ್ ದಿ ಥೀಮ್ ಆಫ್ ಇಂಟರ್ನೆಟ್ ಕಾಮರ್ಸ್. ಮಾರ್ಕೆಟಿಂಗು ವಿತ್ ದಿ ಹೆಲ್ಪ್ ಆಫ್ ಇಂಟರ್ನೆಟ್ ಯು ಕ್ಯಾನ್ ಡೂ ಇಟ್ ಈಸಿಲಿ. ಸುಮಾರು ಜನ ಈಗ ಆನ್ಲೈನಲ್ಲೇ ಇರ್ತಾರೆ. ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿ ವಿ ಆರ್ ಪ್ರೋಗ್ರಾಮ್ಸ್ ಎಲ್ಲನೂ ಆನ್ಲೈನಲ್ಲೇ ಸುಮಾರು ಜನ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ದೇ ವಿಸಿಟ್ ಸೋ ಮೆನಿ ವೆಬ್ಸೈಟ್ಸ್ ವೆನ್ ದೇ ಆರ್ ಡೂಯಿಂಗ್ ಬ್ರೌಸಿಂಗ್ ಕೈಂಡ್ ಆಫ್ ಥಿಂಗ್. ಆಗ ಥ್ರೂ ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಕೋಬೋದು. ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಇರುತ್ತೆ. ದಿಸ್ ಇನ್ವಾಲ್ವ್ಸ್ ಎವ್ರಿಥಿಂಗ್ ಫ್ರಮ್ ಆಪ್ಟಿಮೈಸಿಂಗ್ ಎ ಸೈಟ್ so that it shows up higher in search results. ನಾವು ಯಾವುದಾದ್ರು ಸರ್ಟೈನ್ ಪ್ರಾಡಕ್ಟ್ ಕೀವರ್ಡ್ ಹಾಕಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿಯಿಂದ ಬರ್ತಾ ಇರೋ ಪ್ರಾಡಕ್ಟೇ ಗೂಗಲ್ ಸರ್ಚಲ್ಲಿ ಫಸ್ಟ್ ಬಂದುಬಿಡುತ್ತೆ. ಫಸ್ಟ್ ಯಾವ್ದು ಬರುತ್ತೆ ಅದನ್ನೇ ನಾವು ಯೂಶ್ವಲಿ ವಿ ಟೆನ್ ಟು ಕ್ಲಿಕ್ ಆನ್ ದಟ್ ಕೀವರ್ಡ್ ಓನ್ಲಿ. ಆಟೋಮೆಟಿಕ್ಕಾಗಿ ಪಾಪಪ್ ಆಗುತ್ತೆ. ಆ ಕೀವರ್ಡ್ ಮುಖಾಂತರ
ಆ ಹೈಯೆಸ್ಟ್ ರಿಸಲ್ಟ್ ಏನು ಡಿಸ್ಪ್ಲೇ ಆಗ್ತಾ ಇದೆ, ಆ ಪ್ರಿಫರೆನ್ಸು ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಏನಿದೆ. Based on that preference, one can advertise their products. ಸೊ ಆ ಸರ್ಚ್ ಎಂಜಿನಲ್ಲಿ ಲಾಸ್ಟಲ್ಲಿ ನಿಮ್ಮ ಒಂದು ಕಂಪ್ನಿ ಪ್ರಾಡಕ್ಟು ಡಿಸ್ಪ್ಲೇ ಆಗ್ತಾ ಇದ್ರೆ, ಅಥವಾ ಯಾವುದೋ ನೀವು ಗೂಗಲ್ ಸರ್ಚಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೀರಾ, ದೇರ್ ಆರ್ ಸೋ ಮೆನಿ ಪೇಜಸ್. ಯಾವುದೋ ಲಾಸ್ಟ್ ಪೇಜಲ್ಲೋ ಮಿಡ್ಲ್ ಆಫ್ ದಿ ಪೇಜಲ್ಲೋ ನಿಮ್ಮ ಒಂದು ಪ್ರಾಡಕ್ಟ್ ಡಿಸ್ಪ್ಲೇ ಆಗ್ತಾ ಇದೆ, ಆ ಲಿಂಕ್ ಡಿಸ್ಪ್ಲೇ ಆಗ್ತಾ ಇದೆ ಅಂದರೆ ನೋ ಒನ್ ವಿಲ್ ಬಿ ಇಂಟ್ರೆಸ್ಟೆಡ್. ಅಷ್ಟು ಪೇಷನ್ಸ್ ಸರ್ಚ್ ಮಾಡೋಷ್ಟು ಯಾರಿಗೂ ಇರಲ್ಲ. ಸ್ಟಾರ್ಟಿಂಗ್ ಪೇಜಲ್ಲಿ ಏನು ಲಿಂಕ್ಸ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸಿಂಗ್ ಮಾಡ್ಕೋತಾರೆ. ಸಪೋಸ್ ಅಮೆಝಾನ್ ಪ್ರಾಡಕ್ಟ್ಸು ಫಸ್ಟ್ ಲಿಂಕಲ್ಲೇ ಬಂದರೆ, ಮಿಂತ್ರಾ ಪ್ರಾಡಕ್ಟ್ಸು ನೆಗ್ಲಿಜಿಬಲ್ ಆಗ್ಬೋದು. ಮಿಂತ್ರಾ ಪ್ರಾಡಕ್ಟ್ಸ್ ಎಲ್ಲ ಲಾಸ್ಟಲ್ಲಿ ಲಿಂಕ್ಸ್ ಇದ್ದರೆ, ಲಿಂಕು ನಿಮಗೆ ಹೈಲೈಟ್ ಆಗಬೇಕು ಗೂಗಲ್ ಸರ್ಚ್ ಎಂಜಿನಲ್ಲಿ ಅಥವಾ ಯಾವುದೇ ಸರ್ಚ್ ಎಂಜಿನಲ್ಲಿ. ಫಸ್ಟು ನಿಮ್ಮ ಸೈಟ್ ಹೈಲೈಟ್ ಆಗಬೇಕು. ಸೊ ಇಟ್ಸ್ ಲೈಕ್ ಎ ಸರ್ಚ್ ಎಂಜಿನ್ ಮಾರ್ಕೆಟಿಂಗ್. ಥ್ರೂ ಸರ್ಚ್ ಎಂಜಿನ್ ಯು ಆರ್ ಮೇಕಿಂಗ್ ಎ ಮಾರ್ಕೆಟಿಂಗ್ ಆಫ್ ಯುವರ್ ಪ್ರಾಡಕ್ಟ್. ದಟ್ ಈಸ್ ಒನ್ ಫಾರ್ಮ್ ಆಫ್ ಇಂಟರ್ನೆಟ್ ಕಾಮರ್ಸ್. ಆ್ಯಂಡ್ ಆಲ್ಸೋ ಇಮೇಲ್ ಮಾರ್ಕೆಟಿಂಗ್. You can list out certain, you can collect the information or preferences of certain customers. You can list out those customers, collect their email IDs, and you can deliver ads, deals and notifications through email. Is an effective and economical way to communicate with your customers. So illu internet use ಆಗ್ತಾ ಇದೆ. ಇಮೇಲ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ, ಸರ್ಚ್ ಎಂಜಿನ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ, and partnership with companies that have more established online presence. ಸೊ ಅದ್ರ ಮೂಲಕನೂ ಯು ಕ್ಯಾನ್ ಕನೆಕ್ಟ್ ವಿತ್ ಯುವರ್ ಕಸ್ಟಮರ್ಸ್. ಮತ್ತು ಬ್ಲಾಗಿಂಗ್, ಬ್ಲಾಗ್ ಪೋಸ್ಟರ್ಸ್ ಕೀಪ್ಸ್ ಕಸ್ಟಮರ್ಸ್ ಇನ್ಫಾರ್ಮ್ಡ್ ಅಬೌಟ್. ಯು ಹ್ಯಾವ್ ಸೋ ಮೆನಿ ಬ್ಲಾಗ್ಸ್ ಆನ್ಲೈನ್. ಅಲ್ಲಿ ಆನ್ಲೈನ್ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಫೋರಮ್ಸಲ್ಲಿ. You can advertise your products and you can display the culture behind the products manufactured by your company. So allu utilize ಆಗ್ತಾ ಇದೆ. With the help of internet commerce, you are targeting the global audience through World Wide Web. You are developing ongoing customer relationships by achieving loyalty through ongoing email interaction. So this we discussed. Making it easy for buyers to order online irrespective of location. ಮತ್ತು you might have observed widgets ಅಂತ. ನಾವು ಬ್ರೌಸಿಂಗ್ ಮಾಡಬೇಕಾದ್ರೆ ಯಾವ್ದಾರ ವೆಬ್ಸೈಟಲ್ಲಿ ಒಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ಸು ಪ್ಲೇ ಆಗ್ತಾ ಇರುತ್ತೆ. ಲೈಕ್ ರಿಗಾರ್ಡಿಂಗ್ ಟಿ ವಿ ಶೋಸ್, ನ್ಯೂ ಟಿ ವಿ ಶೋಸ್ ಇರ್ಬೋದು. ಅದು ಇಟ್ಸ್ ಎ ಕೈಂಡ್ ಆಫ್ ಪ್ರಾಡಕ್ಟ್. ಅದರ ಬಗ್ಗೆ ಪಬ್ಲಿಸಿಟಿ ಕೊಡೋದಿರ್ಬೋದು, ಅಥವಾ ಲಾಂಚಿಂಗ್ ಆಫ್ ನ್ಯೂ ಪ್ರಾಡಕ್ಟ್ ಫ್ರಮ್ ಯುವರ್ ಕಂಪನಿ. ಸ್ಮಾಲ್ ವಿಡಿಯೋ ಕಾರ್ನರ್ ಆಫ್ ಯುವರ್ ಸ್ಕ್ರೀನ್ ಪ್ಲೇ ಆಗ್ತಾ ಇರುತ್ತೆ. ದೋಸ್ ಆರ್ ಕಾಲ್ಡ್ ಆಸ್ widgets. These are the gateway to create additional value for the brand manufactured by your company. And also social networking sites na utilize ಮಾಡ್ಕೋಬೋದು for advertising your products. You can target certain
customers and inform about the new product or improved product from your company. So these are the different technologies used in internet marketing, online promotions, proper web designing of your websites. It refers to strategies and techniques that are used for marketing of the products and services online.